ಇದನ್ನೊಂದು ಸರ್ಕಾರಗಳು ಧಾರ್ಮಿಕ ಪ್ರವಾಸೋದ್ಯಮ ಸರ್ಕ್ಯೂಟ್ ಆಗಿ ಮಾಡಬಹುದು. ಭ್ರಾಂತೇಶ, ಕಾಂತೇಶ, ಸಾಂತೇಶ ದಕ್ಷಿಣ ಭಾರತದ 3 ಆಂಜನೇಯನ ಶಕ್ತಿಪೀಠಗಳಿವು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಹಾವೇರಿ ಜಿಲ್ಲೆಯ ಕದರಮಂಡಲಗಿ ಮತ್ತು ಸಾತೇನಹಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಪ್ರವಾಸ ಪ್ರಾರಂಭ. ಪ್ರತಿ ಅಧಿಕ ಮಾಸದ ಶನಿವಾರ ಇಲ್ಲಿ ಸಾವಿರಾರು ಜನಗಳು ನೆರೆಯುವಂಥ ದೊಡ್ಡ ಬೃಹತ್ ಜಾತ್ರೆ ಆಗುತ್ತದೆ. ನೋಡಿ, ನಿನ್ನೆ ಶನಿವಾರ ಶಿಕಾರಿಪುರದ ಭ್ರಾಂತೇಶನ ದರ್ಶನಕ್ಕೆ ಸುಮಾರು 20,000ಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ಬಂದಿದ್ದಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ಶಿಕಾರಿಪುರದ ಭ್ರಾಂತೇಶ, ಹಾವೇರಿ ಜಿಲ್ಲೆಯ ಕದರಮಂಡಲಿಗೆಯ ಕಾಂತೇಶ, ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿಯ ಶಾಂತೇಶ, ಈ 3 ಆಂಜನೇಯ ಪೀಠಗಳನ್ನು ಸೂರ್ಯಾಸ್ತದ ಒಳಗೆ ದರ್ಶನ ಮಾಡಿದರೆ ಕಾಶಿ ಯಾತ್ರೆಯಷ್ಟು ಪುಣ್ಯ ಲಭ್ಯ ಎಂಬ ಒಂದು ನಂಬಿಕೆ ಪುರಾತನ ಕಾಲದಿಂದಲೂ ಇಲ್ಲಿ ನಡೆದುಕೊಂಡಿದೆ. ಇದೇ ರೀತಿ ಪ್ರತಿ ಶ್ರಾವಣ ಮಾಸದ ಶನಿವಾರ ಕೂಡ ಇಷ್ಟೇ ಸಂಖ್ಯೆಯ ಜನಗಳು ಇಲ್ಲಿ ನೆರೆಯುತ್ತಾರೆ. ದೂರದ ಬೆಂಗಳೂರು, ಬೆಳಗಾವಿ, ಮಹಾರಾಷ್ಟ್ರಗಳಿಂದ ಕೂಡ ಭಕ್ತರು ಇಲ್ಲಿಗೆ ಬರ್ತಾರೆ. ಇದೊಂದು ದಕ್ಷಿಣ ಭಾರತದ ತ್ರಿವಳಿ ಆಂಜನೇಯನ ಶಕ್ತಿಪೀಠ ಆಗಿದೆ. ನೋಡಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಹುಚ್ಚರಾಯ ಸ್ವಾಮಿನೇ ಭ್ರಾಂತೇಶ ಎಂದು ಕರೆಯುತ್ತಾರೆ. ಇಲ್ಲಿಂದ ನಾವು ಕದರಮಂಡಲಿಗೆಯ ಮಾರ್ಗದಲ್ಲಿ ಸರ್ವಜ್ಞನ ಮಾಸೂರು ಸಿಗುತ್ತೆ. ಅಲ್ಲಿ ಮಹಾವಿದ್ಯಾಲಯದ ಜನಪದ ಉತ್ಸವವು ನಡೀತಾ ಇತ್ತು. ಹಾಗಾಗಿ ಅನೇಕ ಜಾನಪದ ಉತ್ಸವದ ಪ್ರಕಾರಗಳು ಇಲ್ಲಿ ಮೆರವಣಿಗೆಯಲ್ಲಿ ಸಾಗಿತ್ತು. ಇದೇ ಮಾರ್ಗದಲ್ಲಿ ಕೆಲವು ಕಿಲೋಮೀಟರ್ಗಳ ಪ್ರಯಾಣ ನಾವು ಮಾಡಿದರೆ ಕದರಮಂಡಲಿಗೆಯ ಕಾಂತೇಶನ ದೇವಸ್ಥಾನಕ್ಕೆ ನಾವಲ್ಲಿ ತಲುಪ್ತೇವೆ. ಇದೇ ಮಾರ್ಗದಲ್ಲಿ ಮಾಸೂರಿನ ಬೃಹತ್ ಕೆರೆ ಕೂಡ ಇಲ್ಲಿದೆ. ಅದು ಕೆರೆಗೆ ಹಾರದ ಒಂದು ಪದ್ಯದಲ್ಲಿ ಬರುವಂಥ ಹಾಡಿನಲ್ಲಿ, ಜನಪದ ಗೀತೆಯಲ್ಲಿ ಬರುವಂಥ ಒಂದು ಪದ್ಯದಲ್ಲಿ ಬರುವಂಥ ಒಂದು ಬೃಹತ್ ಕೆರೆ ಕೂಡ ಇದೇ ಮಾರ್ಗದಲ್ಲಿ ಎಡಗಡೆ ಇದೆ. ಅದು ಕೆರೆಗೆ ಹಾರ ಆದಂಥ ಒಂದು ಕಥೆಯ ಒಂದು ಕೆರೆ ಆಗಿದೆ. ಇದೇ ಮಾಸೂರಿನಲ್ಲಿ ಸರ್ವಜ್ಞನ ಪ್ರತಿಮೆ ಇದೆ ಮತ್ತು ಸಮೀಪದಲ್ಲಿ ಸರ್ವಜ್ಞನ ಸಮಾಧಿ ಕೂಡ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಸರ್ವಜ್ಞ ಹುಟ್ಟಿದ ಊರಿದು. ಇಲ್ಲಿ ವಿಶ್ವವಿದ್ಯಾಲಯದ ಜನಪದ ಉತ್ಸವದ ಒಂದು ವಿಶೇಷ ಮೆರವಣಿಗೆಯನ್ನು ನಾವು ಮಾರ್ಗ ಮಧ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿಂದ ನಾವು ಕೆಲವೇ ಕಿಲೋಮೀಟರ್ ದೂರದ ಕದರಮಂಡಲಿಗೆಯನ್ನು ಹೋಗಿ ಅಲ್ಲಿ ನಾವು ಕಾಂತೇಶ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಮುಂದುವರೆದ್ವಿ. ಇದನ್ನು ಖ್ಯಾತ ಅಬಕಾರಿ ಗುತ್ತಿಗೆದಾರರಾದಂಥ ದಾಸಪ್ಪನವರು ಮಹಾಮಂಟಪವನ್ನು ಕಟ್ಟಿಸಿದ್ರು. ಇದು 90ರ ದಶಕದಲ್ಲಿ ಮಾಡಿದರು. ಆವಾಗ ಈ ಪ್ರದೇಶ ಇಷ್ಟು ದೊಡ್ಡ ಪ್ರಖ್ಯಾತಿಯನ್ನು ಹೊರ ರಾಜ್ಯಗಳಿಗೆ ಗೊತ್ತಿರಲಿಲ್ಲ. ನಂತರದಲ್ಲಿ ಬೆಂಗಳೂರು ಮತ್ತು ಆಂಧ್ರ ಪ್ರದೇಶಗಳಿಂದ ಮಹಾರಾಷ್ಟ್ರಗಳಿಂದ ಹೆಚ್ಚಿನ ಭಕ್ತರು ಬರಲಿಕ್ಕೆ ಪ್ರಾರಂಭ ಆದರು. ಇದನ್ನು ಅಧಿಕ ಮಾಸದಲ್ಲಿ ಈ ಪ್ರವಾಸವನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಪುಣ್ಯ ಎಂಬ ನಂಬಿಕೆ ಭಕ್ತರಲ್ಲಿರೋದ್ರಿಂದ ಹೆಚ್ಚು ಜನ ಬರ್ತಿದ್ದಾರೆ. ಈಗ ವರ್ಷದಿಂದ ವರ್ಷಕ್ಕೆ ಶನಿವಾರದಿಂದ ಶನಿವಾರಕ್ಕೆ ಬರುವ ಭಕ್ತರ ಸಂಖ್ಯೆ ದ್ವಿಗುಣ ಆಗ್ತಾ ಇದೆ. ನೋಡಿ, ಕದರಮಂಡಲಿಗಿನಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜಾತ್ರೆ ನಡೀತದೆ ಇಲ್ಲಿ. ಅದರಲ್ಲೂ ಈ ಅಧಿಕ ಮಾಸದ ಶನಿವಾರದ ಯಾತ್ರೆ ಏನಿದೆಯಲ್ಲ, ಇಲ್ಲಿ ನೂಕುನುಗ್ಗಲು ವಿಪರೀತ ಆಗಿದೆ. ಮುಂದಿನ ಕೊನೆಯ ಶನಿವಾರ ಅಧಿಕ ಮಾಸದ ಕೊನೆಯ ದಿನ. ಆದ್ದರಿಂದ ಇದಕ್ಕೂ
ಹೆಚ್ಚು ಭಕ್ತರು ಬರ್ತಾರೆ ಎನ್ನುವ ಮಾತನ್ನು ಆರಕ್ಷಕ ಇಲಾಖೆಯ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾರೆ. ಇಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕದ್ರಮಂಡಲಿಗಿನಲ್ಲಿ ಕಾಂತೇಶನ ದರ್ಶನಕ್ಕೆ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಶಿಕಾರಿಪುರದಲ್ಲೂ ಕೂಡ ಹೆಚ್ಚಿನ ವ್ಯವಸ್ಥೆ ಆಗಬೇಕು. ಅದೇ ರೀತಿ ಸಾತೇನಹಳ್ಳಿನಲ್ಲಿ ಮಾತ್ರ ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಅಲ್ಲಿ ಭೇಟಿ ಮಾಡಿದವರಿಗೆ ಗೊತ್ತಾಗುತ್ತೆ. ನೋಡಿ, ಕದ್ರಮಂಡಲಿಗೆಯ ಕಾಂತೇಶನ ದರ್ಶನದ ನಂತರ ನಾವು ವಾಪಸ್ಸು ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿಯ ಶಾಂತೇಶನ ದರ್ಶನಕ್ಕೆ ವಾಪಸ್ಸಾಗಲಿಕ್ಕೆ ಪ್ರಾರಂಭ ಮಾಡಿದ್ವಿ. ದೇವಸ್ಥಾನದ ಆವರಣದಲ್ಲಿ ಜಾತ್ರೆಯ ಉಪಾಧಿಯಲ್ಲಿ ಸಾಲು ಸಾಲು ಅಂಗಡಿಗಳು, ಧಾರ್ಮಿಕ ವಸ್ತುಗಳ ಮಾರಾಟ, ಆಟಿಕೆ ಮಾರಾಟ, ತಿಂಡಿ ತಿನಿಸುಗಳ ಮಾರಾಟದ ಅಂಗಡಿಗಳು ಎಲ್ಲ ಸಾತೇನಹಳ್ಳಿ ಶಾಂತೇಶನ ದರ್ಶನಕ್ಕೆ ಯಾವ ವರ್ಷನೂ ಇಲ್ದಿರೋಷ್ಟು ಯಾತ್ರಾರ್ಥಿಗಳು ಬಂದಿದ್ದಾರೆ. ಅಸಂಖ್ಯ ಸಂಖ್ಯೆಯ ವಾಹನಗಳು ಬಂದಿದೆ ಅಂತ ಸ್ಥಳೀಯರು ಮತ್ತು ರಕ್ಷಣಾ ಸಿಬ್ಬಂದಿಗಳು ಹೇಳ್ತಾ ಇದ್ರು. 1-2-3 ಕಿಲೋಮೀಟರ್ ದೂರದಿಂದನೇ ವಾಹನಗಳನ್ನು ನಿಲ್ಲಿಸಿ ನಡ್ಕೊಂಡು ದೇವಸ್ಥಾನ ತಲುಪಬೇಕಾದಂಥ ಒಂದು ವ್ಯವಸ್ಥೆ ಅಲ್ಲಿತ್ತು. ಅಲ್ಲಿ ನೆರೆದಂಥ ಸಹಸ್ರ ಸಂಖ್ಯೆಯ ಭಕ್ತರು ಈ ಮೂರು ಕ್ಷೇತ್ರದ ಕೊನೆಯ ತಾಣವಾಗಿ ಈ ವೀಕ್ಷಣೆಯನ್ನು ಸೂರ್ಯೋದಯದ ಒಳಗೆ ಮಾಡುವ ತವಕದಲ್ಲಿ ಇದ್ದರು. ಹಾಗಾಗಿ ಇಲ್ಲಿ ಗಡಿಬಿಡಿ ಕೂಡ ಇತ್ತು. ದೂರದಿಂದ ಬಂದವರಿಗೆ ಈ ಮೂರು ಕ್ಷೇತ್ರಗಳು ಶಿಕಾರಿಪುರದ ಭ್ರಾಂತೇಶ, ಕದರಮಂಡಲಿಗೆಯ ಕಾಂತೇಶ, ಸಾತೇನಹಳ್ಳಿಯ ಶಾಂತೇಶನ ದರ್ಶನ ಸೂರ್ಯಾಸ್ತದ ಒಳಗೆ ಮಾಡಲೇಬೇಕೆನ್ನುವ ಒಂದು ಸಂಕಲ್ಪ ಅವರಲ್ಲಿರೋದರಿಂದ ಆ ಗುರಿ ತಲುಪುವಂಥ ತವಕ ಅವರೆಲ್ಲರಲ್ಲೂ ಜಾಸ್ತಿ ಇತ್ತು. ಆದರೆ ಬಂದಿರುವಂಥ ಭಕ್ತರ ಸಂಖ್ಯೆ ಅಸಾಧ್ಯವಾಗಿರೋದ್ರಿಂದ ನಿಯಂತ್ರಣ ಮಾಡಲಿಕ್ಕೆ ಅಸಾಧ್ಯವಾದಂಥ ಕಷ್ಟ ಕೂಡ ದೇವಾಲಯದ ಆಡಳಿತ ಮಂಡಳಿಗೆ, ಆರಕ್ಷಕ ಸಿಬ್ಬಂದಿಗಳಿಗೆ ಉಂಟಾಗಿದೆ. ಇನ್ನು ಗ್ರಾಮದಲ್ಲಂತೂ ಗ್ರಾಮಸ್ಥರ ಯಾವುದೇ ವಾಹನ ಶನಿವಾರಗಳಲ್ಲಿ ಹೊರ ತೆಗೆಯಲು ಸಾಧ್ಯನೇ ಇಲ್ಲ. ಅದು ಆ ರೀತಿಯ ರೋಡ್ ಬ್ಲಾಕ್ಗಳಾಗಿರೋದ್ರಿಂದ ಊರವರು ಕೂಡ ತಾಳ್ಮೆಯಿಂದ ಸಹಕರಿಸಿದ್ದಾರೆ. ಅವರಿಗೆ ನಾವು ವಿಶೇಷವಾಗಿ ಅಭಿನಂದಿಸಬೇಕು. ಇದು ಸಾತೇನಹಳ್ಳಿಯ ಶಾಂತೇಶನ ದೇವಾಲಯ. ಇಲ್ಲಿ ನೋಡಿ, ನೆರೆದಿರುವಂಥ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಜನಸಂಖ್ಯೆ ಭಕ್ತರ ಆಗಮನ ವಾಹನಗಳಿಂದ ವ್ಯವಸ್ಥೆಗಳಿಂದ ಹೊರಬರೋದ್ರಿಂದ ಕಷ್ಟ. ಮತ್ತು ನಾನು ಅಧಿಕ ಮಾಸದ ಶನಿವಾರದ ದರ್ಶನವನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ಮುಗಿಸಿದ್ದೀವಿ ಅನ್ನುವಂಥ ಸಂತೃಪ್ತಿ ನಮಗಾಯಿತು. ನೀವು ಕೂಡ ಮುಂದಿನ ಶನಿವಾರ ತಪ್ಪದೆ ಭೇಟಿ ಮಾಡಿ.